ಸೊ ಮತ್ತೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ಲೊಕೇಶನ್ ಬಂದುಬಿಟ್ಟು ಚಂದ್ರಾಯನ ದುರ್ಗಾ ಪೋರ್ಟ್. ಸೊ ಈ ಲೊಕೇಶನ್ಗೆ ನಾವು ವಿಸಿಟ್ ಮಾಡಲಿಲ್ಲ, ಯಾಕಂದರೆ ಆಲ್ರೆಡಿ ಈವ್ನಿಂಗ್ ಲೇಟ್ ಆಗಿತ್ತು. ಸೊ ಇದು ಬಂದುಬಿಟ್ಟು ಜಸ್ಟ್ 10 ಕಿಲೋಮೀಟರ್ಸ್ ಫ್ರಮ್ ದ ಸಿತಾರ್ ಬೆಟ್ಟ. ಸೊ ಇದಾದಮೇಲೆ ನೆಕ್ಸ್ಟ್ ಲೊಕೇಶನ್ಗೆ ರೀಚ್ ಆದ್ವಿ. ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನವಿರುವಂಥ ದೇವರಾಯನ ದುರ್ಗ. ಇದು ಪ್ಲೇಸ್ ಜಸ್ಟ್ 19 ಕಿಲೋಮೀಟರ್ಸ್ ಫ್ರಮ್ ತುಮಕೂರು ಹಾಗೂ ಜಸ್ಟ್ 72 ಕಿಲೋಮೀಟರ್ಸ್ ಫ್ರಮ್ ಬೆಂಗಳೂರು. ಈ ಲೊಕೇಶನ್ಗೆ ಬರುವಾಗ ನಮಗೆ ತುಂಬಾ ಲೇಟ್ ಆಗಿತ್ತು ಈವ್ನಿಂಗ್. ಸೊ ಫಸ್ಟ್ ಪ್ಲೇಸಲ್ಲೇ ನಾವು ತುಂಬ ಟೈಮ್ ವೇಸ್ಟ್ ಮಾಡಿದ್ವಿ ಆ್ಯಕ್ಚುಲಿ. ಸೊ ಈ ಪ್ಲೇಸಲ್ಲೂ ನೀವು ಟ್ರೆಕ್ಕಿಂಗ್ ಮಾಡಬಹುದು. ಇಲ್ಲಿ ನೀವು ಸ್ಟೆಪ್ಸ್ಗಳನ್ನು ನೋಡಬಹುದು. ಸೊ ಫೈನಲಿ ದೇವರಾಯನ ದುರ್ಗ ಬೆಟ್ಟಕ್ಕೆ ರೀಚ್ ಆದ್ವಿ. ನಿಮ್ಮ ವೆಹಿಕಲನ್ನು ಕೆಳಗಡೆ ಪಾರ್ಕ್ ಮಾಡಿ ಸೊ ಮೇಲೆ ಬೆಟ್ಟದ ಮಟ್ಟನೂ ನೀವು ಟ್ರೆಕ್ಕಿಂಗ್ ಮಾಡಬಹುದು. ಇಲ್ಲಿ ನೀವು 2 ಫೇಮಸ್ ದೇವಸ್ಥಾನಗಳನ್ನು ನೋಡಬಹುದು. ಒಂದು ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ ಹಾಗೂ ಇನ್ನೊಂದು ಭೋಗ ನರಸಿಂಹ ಸ್ವಾಮಿ ದೇವಸ್ಥಾನ. ಸೊ ಈವ್ನಿಂಗ್ ತುಂಬಾ ಲೇಟ್ ಆಗಿರೋ ಕಾರಣ ಟೆಂಪಲ್ ಓಪನ್ ಇರುತ್ತೆ ಇಲ್ಲೋ ಅನ್ನೋ ಡೌಟು ನಮಗೆ. ಸೊ ಗೈಸ್ ಆಲ್ರೆಡಿ ಕ್ಲೋಸ್ಡ್ ಇಟ್ಟು, ಯಾಕಂದರೆ 5 o'clock ಅಷ್ಟು ಕ್ಲೋಸ್ ಅಂತೆ ಈವ್ನಿಂಗು. ಯು ಮಿಸ್ಡ್ ಇಟ್ ಗೈಸ್. ಹೆಂಗಿದೆ ಪ್ರವೀಣ್? ಮೇಲಂತರೂ ಬಿಡಲಿಲ್ಲ, ಬರಬೇಕಿತ್ತು. ಫೈನ್, ನೆಕ್ಸ್ಟ್ ಟೈಮ್ ಮತ್ತೆ ನೀವು ಒಬ್ಬರೇ ಬಂದು ವಿಡಿಯೋ ಮಾಡಿ ನಂಗೆ ಶೇರ್ ಮಾಡಿ. ಇಲ್ಲಿ ನೀವು ಹೋಮ್ ಸ್ಟೇಗಳನ್ನು ಕೂಡ ನೋಡಬಹುದು, ತುಂಬಾ ಇವೆ. ಸೊ ಇದು ಆಗಿತ್ತು ನಮ್ಮ ಒನ್ ಡೇ ಟ್ರಿಪ್. 3 ಬೆಟ್ಟಗಳು ನಾವು ಕವರ್ ಮಾಡಿದ್ದೀವಿ. ಸೊ ನಿಮಗೆ ವೀಕೆಂಡ್ ಇದು ಒಂದು ಒಳ್ಳೆಯ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ನಾವು ವಿಸಿಟ್ ಮಾಡಿರೋ ಈ 3 ಬೆಟ್ಟಗಳು ಒಂದೇ ರೂಟಲ್ಲಿರೋದು. ಸೊ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ನಿಮ್ಮ ವೀಕೆಂಡ್ ಪ್ಲ್ಯಾನಲ್ಲಿ ಈ 3 ಪ್ಲೇಸನ್ನು ಆ್ಯಡ್ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್ಡ್, ಮುಂದೆ ಮತ್ತೆ ಒಳ್ಳೆ ಪ್ಲೇಸ್ಗಳನ್ನು ಎಕ್ಸ್ಪ್ಲೋರ್ ಮಾಡೋಣ. That's it for the day guys. Thank you so much for watching this video. Please do like, share and subscribe to my channel. Thank you. Goodbye.